ಅಕ್ಕ ತಗೊಳ್ಳಿ. ಅಕ್ಕ ನೀವು ಹೊಸಿ ಸಮಾಧಾನ ಮಾಡ್ಕೊಳ್ಳಿ. ವೆಂಕಣ್ಣ ಎಲ್ಗೂ ಹೋಗಿರಕ್ಕಿಲ್ಲ, ಬಂದೇ ಬರ್ತಾರೆ. ಅಷ್ಟಾದ್ರೆ ಸಾಕು. ಅವ್ರನ್ನ ನೋಡ್ದಿರ ನನಗೆ ಜೀವನ ಹೋದಂಗೈತೆ. ಅಕ್ಕ ನಮ್ಮಣ್ಣ ಆಗ್ಲೇ ಮಾತಾಡೋನೆ. ನಾನು ನಮ್ಮ ಹುಡುಗರು ಕೇಳಿ ಹುಡುಕ್ಸ್ತಾವನೆ. ಪೊಲೀಸವರು ಹುಡುಕ್ತೀನಿ ಅಂದವ್ರೆ. ಇನ್ನೊಂದು 2-3 ದಿನದಲ್ಲೇ ವೆಂಕಣ್ಣ ಸಿಗ್ತಾರೆ. ವೆಂಕಣ್ಣಗೆ ಕೆಟ್ಟ ಸವಾಸ ಅಂತ ಯಾವುದೂ ಇರಲಿಲ್ಲ. ಎಲ್ಲೋ ಏನೋ ಕೆಲಸದ ಮ್ಯಾಗ ಹೊರಗಡೆ ಹೋಗಿರ್ತಾರೆ, ಅಲ್ಲಿ ಏನೋ ಒಂದು ಎಡವಟ್ಟಾಗಿರ್ತದೆ, ಅದಕ್ಕೆ ನಿಮ್ಗೆ ಫೋನ್ ಮಾಡಿರೋದಿಲ್ಲ. ನೀವು ಸುಮ್ಮನೆ ಏನೇನು ಅನ್ಕೊಂಡು ಟೆನ್ಷನ್ ಮಾಡ್ಕೋಬೇಡಿ. ಇಲ್ಲ ಅಣ್ಣ, ಪಾಪ ಅವರು ಯಾರ ಹತ್ರನಾದ್ರೂ ಏನಾದ್ರೂ ಹೇಳ್ಕೋಬೇಕು ಅಂದ್ರೆ ಇವ್ರಿಗೆ ಮಾತೇ ಬರಕ್ಕಿಲ್ಲ. ಅವ್ರು ಮಾತಾಡೋದು ಬೇರೆಯವ್ರಿಗೆ ಅರ್ಥನೂ ಆಗಕ್ಕಿಲ್ಲ. ಅವ್ರು ಎಲ್ಲೆಲ್ಲಿ ಹೆಂಗ್ ಪರದಾಡ್ತಾರೋ ನೆನ್ಸ್ಕೊಂಡ್ರೆ ನಂಗೆ ಸ್ಯಾನೆ ಸಂಟ ಆಯ್ತದೆ. ಅಕ್ಕ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ ನೀವೇ ಆಗಲಿ ಹೇಳಿದ್ರಲ್ವೇ, ನಿಮ್ಮ ಅವ್ವ ಅವ್ರಿಗೇನೋ ಹುಷಾರಿಲ್ಲ, ಅದಕ್ಕೆ ದುಡ್ಡು ಒಂದು ಸ್ವಲ್ಪ ಏನಾದರೂ ಹೋಗಿರ್ಬೋದು ಅಂತ. ಯಾರು ಗೊತ್ತು, ಅದೇ ಸಿನಿಮಾಗೆ ಹೋಗಿರ್ಬೋದು. ಸುಮ್ಮನೆ ನಿಮ್ಮ ಇಷ್ಟ ಬಂದಂಗೆ ನಿಮ್ಮ ಈ ಥರ ಹತ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಹೇಳಿ? ಒಂದೇ ಒಂದು ಮಾತು, ನಾನು ಇಂಥ ಹತ್ರ ಹೋಯ್ತಾ ಇವನಿ ಅಂತ ಹೇಳಿದ್ರೆ ನಾನು ಏನಾರ ಬೇಡ ಅಂತಿದ್ನ. ಆದರೆ ಪಾಪ ಅವ್ರು ಯಾವಾಗ ಎಲ್ಲವರು ಏನು ಮಾಡ್ತಾರೋ, ತಿಂದ್ರೋ ಇಲ್ವೋ, ಇದೆಲ್ಲ ನನಗೆ ಹೆಂಗೆ ಹೇಳಿ ನನಗೆ ಒಂದು ಅರ್ಥ ಇದೆ. ದಯವಿಟ್ಟು ಸಮಾಧಾನ ಮಾಡ್ಕೊಳಕ್ಕ. ನೋಡಿ ನಾನು ನಮ್ಮ ಅಣ್ಣ ಇಲ್ವೇ, ನೀವೇನು ತಲೆ ಕೆಡಿಸ್ಕೊಬೇಡಿ. ಬೆಂಕಿ ಅಣ್ಣನ ಹುಡ್ಕೊಡೋ ಜವಾಬ್ದಾರಿ ನಂದು, ಸರಿಯೇ? ಆರಾಮಾಗಿರಿ. ತಗೊಳ್ಳಿ ನೀರು ಕುಡಿ. ತಗೊಳ್ಳಿ. ಅಮ್ಮ ಅಮ್ಮ, ಯಾರು? ಅಮ್ಮ ಯಾರು ನೀವು? ನನ್ನ ಹೆಸರು ಲಲಿತಾ ಅಂತ. ನಿನ್ನ ಇಲ್ಲಿ ಕರ್ಕೊಂಬಂದ್ರಲ್ಲ ಅವ್ರ ಹೆಂಡತಿ. ಅಯ್ಯೋ ನಮಸ್ತೆ. ಅಯ್ಯೋ ಪರವಾಗಿಲ್ಲ ಬಿಡು, ಕ್ಷಮಿಸಿ, ಗೊತ್ತಿಲ್ಲದೆ ಯಾರು ಅಂತ ಕೇಳ್ಬಿಟ್ಟೆ. ಪರವಾಗಿಲ್ಲ, ಕೂತ್ಕೋ. ಇರ್ಲಿ ಪರವಾಗಿಲ್ಲ, ಕೂತ್ಕೋ. ನಿನ್ನ ಹೆಸರೇನಮ್ಮ? ಯಾಕಮ್ಮ ನನ್ನ ಹತ್ರ ನಿನ್ನ ಹೆಸರು ಹೇಳೋದಕ್ಕೆ ಹಿಂದೂ ಮುಂದೆ ನೋಡ್ತಾ ಇದ್ಯಾ? ಹಾಗೇನಿಲ್ಲ, ನನ್ನ ಹೆಸರು ಚಂದನ ಅಂತ, ಊರು ಕುಂದಾಪುರ. ಅಮ್ಮ ಯಾಕೆ ಅಳ್ತಾ ಇದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ನಾನೇನಾದರೂ ತಪ್ಪು ಮಾಡಿದ್ನಾ? ಅಯ್ಯೋ ಇಲ್ಲಮ್ಮ, ನೀ ನನ್ನ ಸೌಭಾಗ್ಯ ಉಳಿಸಿದ್ಯಮ್ಮ. ಅವತ್ತೇನಾದ್ರೂ ಆ ಜಾಗದಲ್ಲಿ ನೀನು ಇಲ್ಲದೆ ಹೋಗಿದ್ದಿದ್ರೆ ಏನಾಗ್ತಿತ್ತೋ ಏನೋ. ನೀ ನಮ್ಮ ಪಾಲಿನ ದೇವತೆ ಕಣಮ್ಮ. ಅಯ್ಯೋ ಅಮ್ಮ, ದಯವಿಟ್ಟು ಹೀಗೆಲ್ಲ ಕೈ ಮುಗಿಬೇಡಿ. ನೋಡಿ, ನೀವು ನನಗಿಂತ ದೊಡ್ಡವರು, ಹೀಗೆಲ್ಲ ಕೈ ಮುಗಿಬಾರ್ದು. ನಿಮ್ಮ ಆಶೀರ್ವಾದ ಬೇಕು ನನಗೆ. ನಮ್ಮ ಯಜಮಾನರು ನನ್ನ ಜೀವ, ಅವರೇ ನನ್ನ ಸರ್ವಸ್ವ. ಅವ್ರು ನಮ್ಮ ಮನೆ ದೀಪ ಕಣಮ್ಮ. ಇವತ್ತು ಅವ್ರು ನಮ್ಮ ಜೊತೆ ಇದ್ದಾರೆ ಅಂದರೆ ಅದಕ್ಕೆ ನೀನೇ ಕಾರಣ. ನಿನಗೆ ನಾನು ಕೃತಜ್ಞತೆ ಹೇಳ್ದೆ ಇರೋಕ್ಕಾಗತ್ತಾ? ಛೇ, ನಾನು ಬರೀ ನೆಪ ಅಷ್ಟೆ. ನೀವು ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದರೆ, ಕೃತಜ್ಞತೆ ಇರಬೇಕು ಅಂದರೆ ಅದು ಬರೀ ದೇವ್ರಿಗೆ ಮಾತ್ರ. ಅವನನ್ನು ಕಳಿಸ್ದೆ ಹೋಗಿದ್ದಿದ್ರೆ ನಾನೇನು ಮಾಡೋಕ್ಕಾಗ್ತಿತ್ತು ಹೇಳಿ? ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಮ್ಮ. ನಿನ್ನ ಮಾತು ಕೇಳಿಸ್ಕೊಳ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ನಿನಗೆ ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದ್ರು, ಆದರೆ ಗಂಡ ಇದ್ದಾನೆ ಅಂತ ಹೇಳಿದ್ರು. ಅವನಿಗೆ ಎಲ್ಲಿದ್ದಾನೆ?
ಕ್ಷಮಿಸಿ ಅಮ್ಮ, ಅವ್ರ ಬಗ್ಗೆ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಸರಿ ಬಿಡಮ್ಮ, ನಿನಗಿಷ್ಟ ಇಲ್ಲ ಅಂದರೆ ನಾನು ಆ ವಿಷಯ ಕೇಳಲ್ಲ. ನಿಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ರು ಅಂತ ಹೇಳಿದ್ರು, ಅವ್ರು ಯಾವಾಗ ತೀರ್ಕೊಂಡ್ರು? ಎರಡು ವರ್ಷದ ಹಿಂದೆ. ನೋಡು, ನನ್ನ ಹತ್ರ ನೀನು ಮನಸ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ. ಈಗ ತಾನೇ ನನ್ನನ್ನು ಅಮ್ಮ ಅಂತ ಕರೆದೆ, ಮತ್ತ್ಯಾಕೆ ನನ್ನ ಹತ್ರ ಎಲ್ಲ ಮುಚ್ಚಿಡ್ತಾ ಇದೆಯಾ? ನೀನು ತುಂಬ ನೊಂದಿದ್ಯಾ ಅಂತ ಅವ್ರು ಹೇಳಿದ್ರು, ಅದಕ್ಕೆ ನಿನ್ನ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಅಂತ ಕೇಳಿದೆ. ನಾನು ಕೇಳೋದ್ರಿಂದ ನಿನ್ನ ಮನ್ಸಿಗೆ ನೋವಾಗುತ್ತೆ ಅನ್ನೋಗಿದ್ರೆ ನಾನು ಕೇಳಲ್ಲ ಬಿಡು. ನೀನೇನು ಊಟ ಮಾಡಿಲ್ಲ ಅಲ್ವಾ? ಅಶೋ, ನಾನು ಹೋಗಿ ಊಟ ತರ್ತೀನಿ. ಹಾಂ, ಬೇಗ ಬಂದ್ಬಿಡ್ತೀನಿ ಇರು. ಶಾಂತಮ್ಮ, ಇವತ್ತು ಜಾನ್ವಿಯವ್ರು ಬಂದೇ ಬರ್ತಾರಲ್ವಾ? ನಾನು ಅವ್ರನ್ನ ನೋಡ್ತೀನಲ್ವ ಶಾಂತಮ್ಮ? ಶಾಂತಮ್ಮ, ಈ ಥರ ಪದ್ಧತಿ ಶುರುವಾಗಿ ಎಷ್ಟು ವರ್ಷ ಆಗಿದೆ? ಅಂದರೆ ನಿಮ್ಗೆ ಯಾವ ಥರ ಅನುಭವ ಆಗಿದೆಯಾ? ಈ ಥರ ನೀವು ಯಾರನ್ನಾದರೂ ನೋಡಿದ್ದೀರಾ ಶಾಂತಮ್ಮ? ಇಲ್ಲಪ್ಪ, ನಾನು ನೋಡಿಲ್ಲ. ನೋಡಿದವ್ರು ಹೇಳ್ತಾರಲ್ಲ, ಅದನ್ನು ಕೇಳಿದ್ದೀನಿ ಅಷ್ಟೇ. ಅವ್ರಿಗಿಷ್ಟ ಆಗಿರೋ ಕಾರ್ಯ ಮಾಡಿದರೆ ಅವ್ರ ಆತ್ಮಕ್ಕೆ ಖುಷಿಯಾಗಿ ಅವ್ರು ಬರ್ತಾರೆ ಅಂತ ಹೇಳ್ತಾರೆ. ಅದೆಷ್ಟು ನಿಜನೋ ನನಗೂ ಗೊತ್ತಿಲ್ಲ. ಹಾಗಾದರೆ ಇವತ್ತು ನನಗೆ ಚಿನ್ನಮರಿ ಸಿಗ್ತಾರೆ ಶಾಂತಮ್ಮ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಶಾಂತಮ್ಮ, ಏನು ಯೋಚನೆ ಮಾಡ್ತಿದ್ದೀರಿ? ಅದು ನೀನು ಆ ಹುಡುಗಿನ ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದೆಯಲ್ಲ, ಅವಳು ನೀನು ಬಿಟ್ಟು ದೂರ ಹೋಗಿದ್ದಾಳೆ. ಅವಳ ಬಗ್ಗೆ ಎಷ್ಟು ಚಿಂತೆ ಮಾಡ್ತಿದೀಯ, ಈ ನೋವನ್ನು ಹೇಗೆ ಸಹಿಸ್ಕೋತೀಯ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಹೌದು ಶಾಂತಮ್ಮ, ನಾನು ಚಿನ್ನಮರಿನ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ನಿಜ. ನೋಡಿ, ನಿಮಗೆ ಇಷ್ಟೊಂದು ಫೀಲ್ ಆಗ್ತಿದೆ ಅನ್ನೋದಾದರೆ ಪಾಪ ನಮ್ಮ ಚಿನ್ನಮರಿಗೆ ಏನು ಅನಿಸ್ತಿರ್ಬೇಕಲ್ವಾ? ಅವ್ರು ನನ್ನ ಎಷ್ಟು ಮಿಸ್ ಮಾಡ್ಕೋತಿದ್ದಾರೋ ಏನೋ. ಆದರೂ ಅವ್ರು ನನ್ನ ಯಾಕೆ ಬಿಟ್ಟೋದ್ರು ಅಂತಲೇ ಗೊತ್ತಾಗ್ತಿಲ್ಲ ಶಾಂತಮ್ಮ. ತಗೋ ನೀರು ಕೊಡಿ. ನಿಧಾನವಾಗಿ ತಿನ್ನೋ. ಅದು ಯಾರೋ ನೆನ್ಸ್ಕೊತಾ ಇರಬೇಕು ಅನ್ಸುತ್ತೆ. ನಿನ್ಗೆ ಯಾರೂ ಇಲ್ಲ ಅಂದೆ ಯಾರು ನೆನೆಸ್ಕೋತಾರೆ? ಅದು ಯಾರಾದರೂ ಗೊತ್ತಿರೋರು ನೆನ್ಸ್ಕೊತಾ ಇರ್ಬೋದೇನೋ ಅಂತ. ನಿಧಾನಕ್ಕೆ ತಿನ್ನು. ಅಪ್ಪ ಅಮ್ಮ ನೆನ್ಸ್ಕೊತಾ ಇರ್ಬೋದಾ? ಅವರೆಲ್ಲರೂ ನನ್ನ ಕಾಣೆ ಆಗಿದ್ದೀನಿ ಅಂದ್ಕೊಂಡಿರ್ತಾರೆ ಅನ್ಸುತ್ತೆ. ಇಲ್ಲಾಂದರೆ ಜಯಂತವ್ರು ಏನು ಹೇಳಿರ್ಬೋದು? ನಾನು ತೀರ್ ಹೋಗಿದ್ದೀನಿ ಅಂತಲೇ ಹೇಳಿರ್ತಾರ? ಪಾಪ ಮನೇಲಿ ಇದನ್ನೆಲ್ಲ ಹೇಗೆ ತಡ್ಕೊಂಡಿರ್ತಾರೋ ಏನೋ. ಅದರಲ್ಲೂ ಭಾವನಾ ಅಕ್ಕ, ವೆಂಕಿ ಅಣ್ಣ ಎಷ್ಟು ನೊಂದ್ಕೊಂಡಿರ್ತಾರೋ ಏನೋ. ಛೇ, ಅಪ್ಪ ಅಮ್ಮ ಮನೆಯವರೆಲ್ಲರೂ ನಾನು ಏನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೋ, ಎಷ್ಟು ನೋವಲ್ಲಿದ್ದಾರೋ ಗೊತ್ತಾಗ್ತಿಲ್ವಲ್ಲ. ನಾನು ಸಾಯಲೇಬೇಕು, ಈ ಭೂಮಿ ಮೇಲೆ ಬದುಕಿರಲೇಬಾರ್ದು ಅಂತಲೇ ಸಮುದ್ರಕ್ಕೆ ಹಾರಿದ್ದು. ಆದರೆ ವಿಧಿ ಆಟ ಬೇರೆನೇ ಇತ್ತು ಅನಿಸುತ್ತೆ. ಅಷ್ಟು ಪ್ರೀತಿ ಮಾಡೋ ಅಪ್ಪ ಅಮ್ಮಂಗೆ ಒಂದು ಮಾತು ಹೇಳ್ದೆ ಹೋಗ್ತಿದ್ದೀನಿ ಅಂತಲೇ ದೇವ್ರು ಹೀಗೆ ಮಾಡ್ದ ಅನಿಸುತ್ತೆ. ನನ್ನ ಮನೆಯವ್ರನ್ನ ನೋಡಲೇಬೇಕು ಅನ್ಸತಿ.
ಏನು ಮಾಡಲಿ? ಇವರಿಗೆ ಹೇಳ್ಬಿಟ್ಟು ಹೋಗ್ಲಾ? ಇರೋ ವಿಷಯನ ಹೇಳ್ಬಿಡ್ಲಾ? ಇಲ್ಲ, ನನ್ನವರು ಅಂತ ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ಈಗೇನಮ್ಮ ಹೀಗೆ ಹೇಳ್ತಿದ್ಯಾ ಅಂತ ಪ್ರಶ್ನೆ ಮಾಡಿದ್ರೆ ನಾನು ಏನಂತ ಉತ್ತರ ಕೊಡಲಿ? ಬೇಡ. ಹಾಂ, ಇನ್ನೊಬ್ಬರು ಕೆಲಸದವ್ರಿದಾರಲ್ಲ, ಅವರಿಗೆ ಹೇಳಿಬಿಟ್ಟು ನಾಳೆ ಬೆಳಗ್ಗೆ ಬೇಗ ಬಂದ್ಬಿಡ್ತೀನಿ. ಅದೇ ಸರಿ. ಮನು, ಚೆನ್ನಾಗಿದ್ಯಾ? ಹಾ, ಏನೋ ಇಷ್ಟೊತ್ತಲ್ಲಿ ರೋಡಲ್ಲಿ ಏನು ಮಾಡ್ತಿದ್ಯಾ? ಇನ್ನೇನು ಮಾಡೋದಕ್ಕ, ಆಟ ಆಡ್ತಿದ್ದೀನಿ. ಇಷ್ಟೊತ್ತಲ್ಲಿ ಯಾರಾದರೂ ಆಟ ಆಡ್ತಾರಾ? ಇದು ಮಲ್ಕೊಳ್ಳೋ ಟೈಮು, ಹೋಗಿ ಮಲ್ಕೋ. ಇಷ್ಟೊತ್ತವರೆಗೂ ನಮ್ಮ ಅಮ್ಮ ಅಂತಿದ್ರು, ಈಗ ನೀನು ಹೇಳ್ತಿದ್ಯಾ ಅಕ್ಕ, ರಜದಲ್ಲೂ ಆಟ ಆಡಕ್ ಬಿಡಲ್ವಾ? ಆಯ್ತಾಯ್ತು, ಆಟ ಆಡುವಂತೆ. ತಗೋ, ಚಾಕ್ಲೇಟ್ ತಗೋ. ಥ್ಯಾಂಕ್ ಯು ಅಕ್ಕ. ಅಪ್ಪ ಅಮ್ಮ ಹೇಳಿದ ಮಾತು ಕೇಳಬೇಕು, ಅವ್ರಿಗೆ ಬೇಜಾರು ಮಾಡಬಾರ್ದು. ಆಯ್ತು. ಚೆನ್ನಾಗಿ ಓದ್ಕೋ. ಜಾನು ಅಕ್ಕ ಸತ್ತೋಗಿದ್ರು ಅಲ್ವಾ? ಆದ್ರೆ ಇವ್ರು ಯಾರು? ಇಲ್ಲ, ನಾನೀಗ ಈ ಬಾಗಿಲಿಂದ ಹೋದರೆ ಮನೆಯವ್ರಿಗೆಲ್ರಿಗೂ ಗೊತ್ತಾಗುತ್ತೆ, ನಾನು ಬದುಕಿದ್ದೀನಿ ಅನ್ನೋ ಸತ್ಯನೂ ಗೊತ್ತಾಗುತ್ತೆ. ಹಾಗಾಗಬಾರ್ದು. ಹಿಂದಿನ ಬಾಗಿಲಿಂದ ಹೋಗೋದೇ ಸರಿ. ಅಪ್ಪ ಅಮ್ಮ ಮತ್ತು ಅಜ್ಜಿನ ನೋಡಿಕೊಂಡು ಬೇಗ ಹೊರಟ್ಬಿಡ್ಬೇಕು. ಕ್ಷಮಿಸ್ಬಿಡಮ್ಮ, ನಾನು ಬದುಕಿಲ್ಲ ಅಂತ ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರ. ಆದರೆ ಯೋಚನೆ ಮಾಡಬೇಡ, ತುಂಬ ದಿನ ಹೀಗೆ ಇರಲ್ಲ. ಆದಷ್ಟು ಬೇಗ ನಾನು ನಿಮ್ಮ ಕಣ್ಮುಂದೆ ಬರ್ತೀನಿ, ಕಣ್ಮುಂದೆ ಬರ್ತೀನಿ. ಜಾನು, 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 ಎಲ್ಲಿ ಹೋಗಿದ್ಯಮ್ಮ ಇಷ್ಟು ದಿನ? ಯಾಕಮ್ಮ ಏನೂ ಮಾತಾಡ್ತಿಲ್ಲ? ನೀನು ಇವತ್ತು ರಾತ್ರಿ ಬರ್ತೀಯ ಅಂತ
ಶಾಸ್ತ್ರಿಗಳು ಹೇಳಿದ್ರು. ಅದ್ ನಿಜ ಆಗೋಯ್ತು ನೋಡು. ಯಾಕಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋದೆ? ಈ ಅಪ್ಪ ಅಮ್ಮನ ಪ್ರೀತಿ ನಿನಗಿಷ್ಟ ಆಗ್ಲಿಲ್ವಾ? ನಮ್ ಜೊತೆ ಇರ್ಬೇಕು ಅಂತ ನಿನಗೆ ಆಸೆ ಇರ್ಲಿಲ್ವಾ? ನಿನ್ನನ್ ಕಳ್ಕೊಂಡು ನಾವೆಷ್ಟು ನೋವು ಅನುಭವಿಸ್ತಾ ಇದ್ದೀವಿ ಗೊತ್ತಾ? ಯಾಕೆ ಹೀಗ್ ಮಾಡ್ದೆ ಜಾನು? ಯಾಕೆ ಜಾನು ಏನು ಮಾತಾಡ್ತಾ ಇಲ್ಲ? ನನ್ನ ಹತ್ರ ಮಾತಾಡೋಕ್ಕೂ ನಿನ್ಗಿಷ್ಟ ಇಲ್ವಾ? ಯಾವಾಗ್ಲೂ ನನ್ನ ಹಿಂದೆನೆ ಸುತ್ತಾ ಪಟ ಪಟ ಅಂತ ಮಾತಾಡ್ತಾನೆ ಇರ್ತಿದ್ಯಲ್ಲಮ್ಮ. ಆದ್ರೆ ಇವತ್ತು ಮಾತೇ ಬರ್ತಾ ಇಲ್ವಾ? ಯಾಕಮ್ಮ? ಅಮ್ಮ, ನಿನ್ ಜೊತೆ ಬಿಟ್ರೆ ನನಗೆ ಯಾರ ಜೊತೆ ಮಾತಾಡ್ಲಮ್ಮ. ನೀನ್ ನೋಡಿದ ಖುಷಿಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಜಾನು, ನೀನ್ ಹಿಂಗ್ ಮಾಡಬಾರ್ದಾಗಿತ್ತಮ್ಮ. ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗೋ ಅವಸರ ಏನಿತ್ತಮ್ಮ? ಯಾಕೆ ನಮ್ಮನ್ ಬಿಟ್ಟು ಹೋದೆ ಜಾನು? ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಿಲ್ಲಮ್ಮ, ನಿಮ್ ಜೊತೆನೇ ಇದ್ದೀನಿ. ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ, ಹೋಗೋದು ಇಲ್ಲ. ಎಲ್ಲಿದ್ರು ನಿಮ್ಮನ್ನ ನೋಡ್ತಾ ಇರ್ತೀನಿ. ನೋಡು, ಈಗ ಅತ್ತಿದ್ ಸಾಕು, ನೆಮ್ಮದಿಯಾಗಿ ಮಲ್ಕೋ. ನೀನಿಲ್ಲ ಅಂದ್ರೆ ನಮಗ್ ನೆಮ್ಮದಿ ಹೇಗಿರುತ್ತೆ ಜಾನು? ನಿಮ್ಮಪ್ಪ ಅಂತೂ ನಿನ್ನ ಬಗ್ಗೆ ಯೋಚನೆ ಮಾಡಿ ಮಾಡಿ ಸೊರಗ್ ಹೋಗ್ಬಿಟ್ಟಿದ್ದಾರೆ. ನಾನಾದ್ರೂ ಅತ್ತು ನನ್ನ ದುಃಖನ ಹೊರಗೆ ಹಾಕ್ತಾ ಇದ್ದೀನಿ. ಆದ್ರೆ ಅವರು ಯಾವುದನ್ನು ಹೇಳ್ಕೊಳ್ದೆ ಮನಸ್ಸೊಳಗೆ ಇಲ್ಲನ್ನು ಅನುಭವಿಸ್ತಿದಾರಮ್ಮ. ನೋಡು, ನೀನು ಇವಾಗ ಧೈರ್ಯವಾಗಿರ್ಬೇಕು. ನೀನು ಧೈರ್ಯವಾಗಿರ್ತೇನೆ ಅಪ್ಪನ್ನು ಸುಧಾರ್ಸಕ್ಕೆ ಸಾಧ್ಯ. ಅಪ್ಪಕ್ಕೆ ನೀನೇ ಧೈರ್ಯ ತುಂಬಬೇಕು. ಮನೆಯವ್ರಿಗೆ, ಅಣ್ಣಂದ್ರಿಗೆ ಎಲ್ರಿಗೂ ನೀನೇ ಧೈರ್ಯ ಹೇಳಬೇಕು. ನಾನು ಅವಾಗವಾಗ ಬರ್ತಾ ಇರ್ತೀನಿ, ಸರಿನಾ? ಈಗ ನಾನು ಹೊರಡೋ ಸಮಯ ಬಂತು, ಮಲ್ಕೋ. ನೀನಿಲ್ಲೇ ಇರಬೇಕು. ಇಲ್ಲೇ ಇದ್ದೀನಮ್ಮ, ಮಲ್ಕೋ ನೀನು. ಜಾನು, 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 ಇಲ್ಲೇ ಇದ್ದೀನಿ. ಜಾನು, ಜಾನು, ಜಾನು. ಜಯಂತ್, ಯಾಕಪ್ಪ ಇಷ್ಟು ಅವಸರವಾಗಿ ಹೋಗ್ತಿದ್ಯಾ? ಸ್ವಲ್ಪ ನಿಧಾನಕ್ಕೆ ಹೋಗು. ಶಾಂತಮ್ಮ, ಇಷ್ಟೊತ್ತಿಗೆ ನಾವು ಅಲ್ಲಿಗೆ ತಲುಪಬೇಕಾಗಿತ್ತು. ಅಕಸ್ಮಾತ್ ಜಾನ್ವೀರ್ ಏನಾದರೂ ಬಂದು ಹೊರಟು ಬಿಟ್ಟಿದ್ರೆ ಏನು ಮಾಡೋದು? ಹಾಗೇನಿಲ್ಲ. ಹಾಗೆ ನೋಡಿದ್ರೆ ಈ ಕಾರ್ಯ ನಿಮ್ಮ ಮನೇಲೇ ನಡಿಬೇಕಾಗಿತ್ತು. ಆಗ ಅವಳು ನೇರವಾಗಿ ನಿಮ್ಮನೆಗೆ ಬಂದಿರೋಳು. ಹೌದು ಶಾಂತಮ್ಮ, ಕಾರ್ಯ ನಮ್ಮಲ್ಲೇ ಆಗಬೇಕಾಗಿತ್ತು. ಆದರೆ ನನಗೆ ಜಾನ್ವೀರನ್ನು ಬಿಟ್ಟು ಹೋಗಿದ್ದಾರೆ ಅಂತ ನಂಬಿಕೆನೇ ಇಲ್ಲ. ಹಾಗಿದ್ಮೇಲೆ ಈ ಥರ ಕಾರ್ಯಗಳದ್ದೆಲ್ಲ ಏನರ್ಥ? ತಂದೆ ತಾಯಿ ಅಷ್ಟೊಂದು ಫೋರ್ಸ್ ಮಾಡಿದ್ರಲ್ಲ ಅಂತ ನಾನು ಒಪ್ಕೊಂಡೆ ಅಷ್ಟೆ. ಜೋರು ಮನಸ್ಸಿರಲಿಲ್ಲ ನನಗೆ. ಶಾಂತಮ್ಮ, ಜಾನ್ವಿ ಅವ್ರಿಗೆ ಅವ್ರ ತಂದೆ ತಾಯಿ ಅಂದರೆ ತುಂಬ ಇಷ್ಟ. ಆದರೆ ನಾನು ಅಂದರೆ ಇನ್ನೂ ಜಾಸ್ತಿ ಇಷ್ಟ. ಆದರೂ ನೀವು ಹೇಳ್ದಂಗೆ ಕಾರ್ಯ ಮಾಡಿದರೆ ಚಿನುಮರಿ ಬಂದಿರೋರು ನಮ್ಮ ಮನೆಗೆ.
ಏನಿವಾಗ ಈಗ ಹೇಗೂ ಹೋಗ್ತಾ ಇದೀವಲ್ಲ ನೋಡ್ಕೊಂಡು ಬಂದ್ಬಿಡೋಣ ಅಷ್ಟೇ. ಇನ್ನೂ ಎಷ್ಟು ದೂರನಪ್ಪ? ಅರೆ ಇನ್ನೇನು ಬಂದ್ಬಿಡ್ತು ಶಾಂತಮ್ಮ. ನೋಡಿ ನೋಡಿ ನನಗಿಂತ ಜಾಸ್ತಿ ನಿಮಗೆ ನನ್ನ ಹೆಂಡತಿ ನೋಡಬೇಕು ಅಂತ ಕಾತರ ಅಂತ ಅನ್ಸತ್ತೆ. ಶಾಂತಮ್ಮ ಬೋರ್ ಆಗ್ತದೆ ಅನ್ಸತ್ತಲ್ಲ, ಒಂದು ಕೆಲಸ ಮಾಡೋಣ. ನಾನು ಚಿನ್ನಮರಿ ಹಾಡಿದ ಒಂದು ಹಾಡು ಕೇಳಿಸ್ತಾ ನಿಮಗೆ? ನೋಡಿ ಬೋರೆಲ್ಲ ಮಾಯ ಆಗ್ಬಿಡುತ್ತೆ. ಎಷ್ಟು ಸೊಗಸಾಗಿ ಹಾಡ್ತಾರಲ್ವ ಚಿನ್ನಮರಿ. ನೋಡಿ ಇವಾಗ ನಾವು ಅವ್ರನ್ನ ಭೇಟಿ ಮಾಡಿದಾಗ ನಿಮಗೋಸ್ಕರ ಒಂದು ಹಾಡಲೇಬೇಕು ಅಂತ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ಕೊತೀನಿ. ನೀವು ಕೇಳಿ ಎಂಜಾಯ್ ಮಾಡೋರಂತೆ, ಸರಿನಾ?